ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ಕೆಲವೇ ದಿನಗಳಲ್ಲಿ ನಡೆಯುವ ನಿರೀಕ್ಷೆ ಇದ್ದು, ಆ ಭಾಗದಲ್ಲಿ ಹೆಚ್ಚಿಗೆ ಇರುವ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು, ಪಂಚಮಸಾಲಿ ಲಿಂಗಾಯತರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಬೇಕೆಂದು ಅಬ್ದುಲ್ ಜಬ್ಬಾರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ದಕ್ಷಿಣದಿಂದ ಸತತವಾಗಿ ಗೆದ್ದು ಬರುತ್ತಿದ್ದು, ನಾವ್ಯಾರೂ ಟಿಕೆಟ್ ಕೇಳಲು ಹೋಗಿರಲಿಲ್ಲ. ಅವರು ಬದುಕಿದ್ದರೆ ಮತ್ತೆ ಅವರನ್ನೇ ಗೆಲ್ಲಿಸುತ್ತಿದ್ದೆವು. ಆದರೆ ಇದೀಗ ಅವರ ನಿಧನದಿಂದ ಉಪಚುನಾವಣೆ ನಡೆಯಲಿದ್ದು, ಅಹಿಂದ ವರ್ಗಕ್ಕೆ ಟಿಕೆಟ್ ನೀಡಬೇಕೆಂದು ಎಐಸಿಸಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಿಗೆ ಮನವಿ ಮಾಡಿದರು. ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿಗೆ ಇದ್ದು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವ ಮೂಲಕ ಅವರನ್ನು ವಿಧಾನಸೌಧದ ಮೆಟ್ಟಿಲೇರುವಂತೆ ಮಾಡಬೇಕು ಎಂದ ಅವರು, ನಾಯಕರು, ಕುರುಬರು, ಪಂಚಮಸಾಲಿ ಲಿಂಗಾಯತರು, ಮರಾಠರು ಯಾರಿಗಾದರೂ ಟಿಕೆಟ್ ಕೊಟ್ಟರೂ ಅವರ ಒಟ್ಟಿಗೆ ನಿಂತು ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದರು. ಒಂದು ವೇಳೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದಿಂದ ಯಾರಿಗಾದರೂ ಟಿಕೆಟ್ ನೀಡಿದರೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಿರಾಜ್, ಕಡತಿ ತಿಪ್ಪೇಶ್, ಸಂತೋಷ್, ಇಜಾಜ್, ವೈರಪುತ್ರಪ್ಪ, ಸಿದ್ದಪ್ಪ, ಲೋಕಿಕೆರೆ ಸೇರಿದಂತೆ ಮತ್ತಿತರರಿದ್ದರು. ಎಲ್ಲ ನಾವು ಅಹಿಂದ ಸಮಾಜದ ಮುಖಂಡರುಗಳು ಸೇರಿ ಇವತ್ತು ತಮ್ಮಲ್ಲಿ ನಮ್ಮ ಅಭಿಪ್ರಾಯನ ಹಂಚ್ಕೊಳ್ಳೋಣ ಅಂತ ನಾವು ಇಲ್ಲಿ ನಿಮ್ಮ ಹತ್ರ ಬಂದಿದ್ದೀವಿ. ನಾವು ಈ ಒಂದು ಭಾಗದಲ್ಲಿ 80% ತನಕ ನಾವು ಅಹಿಂದ ಸಮಾಜದವರು ಈ ಒಂದು ಕ್ಷೇತ್ರದಲ್ಲಿ ಇದ್ದೀವಿ. ನಾವು 80%ಗಿಂತ ಮೇಲೆ ಇದ್ದೀವಿ. ಶಿವಶಂಕರಪ್ಪ ಇರೋ ತನಕ ಶಿವಶಂಕರಪ್ಪಾಜಿ ಇರೋ ತನಕ ನಾವು ಯಾರೂ ಆ ಕಡೆ ಗಮನ ಹಾಕಿದ್ದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅವರೇ ಒಂದು ಒಳ್ಳೆಯ ಸೆಕ್ಯುಲರ್ ಲೀಡರ್ ನಮ್ಮ ಜಿಲ್ಲೆಯಲ್ಲಿ, ಮತ್ತು ನಮ್ಮ ಊರಿಗೆ ಹಿರಿಯ ಯಜಮಾನರು ಸಮೇತ. ಅದಕ್ಕೆ ನಾವು ಅವರಿದ್ರೇನು ನಾವಿದ್ರೇನಪ್ಪ, ಅವರಿದ್ದರೆ ಸಾಕು, ನಮಗೆ ಆರಾಮಾಗಿ ನಾವು ಇರ್ತೀವಿ. ನಾವು ಅವ್ರದ್ದೇ ಮುಖಂಡತ್ವದಲ್ಲಿ ಮುಂದೆ ಇಷ್ಟು ದಿವಸ ಕಾಂಗ್ರೆಸ್ಸನ್ನು ಕಟ್ಕೊಂಡು ಬಂದಿದ್ದೀನಿ. ನಿಮಗೆ ಗೊತ್ತಿರೋ ಪ್ರಕಾರ ನಾನು ನಿಯರ್ಲಿ 12 ವರ್ಷ ನಾನು DC ಪ್ರೆಸಿಡೆಂಟ್ ಇದ್ದೆ ಇಲ್ಲಿ. ನಾವು ಅಷ್ಟು ಇದ್ರೂ ಸಹಿತ ನಾವು ಯಾವಾಗಲೂ ಆ ಕಡೆ ಜಾಸ್ತಿ ನಾವು ಗಮನ ಕೊಟ್ಟಿಲ್ಲ. ಯಾಕಂದರೆ ಯಜಮಾನರಿದ್ದಾರೆ, ನಾವು ಅದಕ್ಕೆ ಇದು ಮಾಡೋಕ್ಕೆ ಹೋಗಬಾರ್ದಂತ. ಆದರೆ ಇಷ್ಟು ದಿವಸ ಆದಮೇಲೆ ನಾವು ಇವತ್ತು ಯಾಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಜಾಗ ಈಗ ಖಾಲಿಯಾಗಿದೆ. ಆ ವಿಚಾರವಾಗಿ ನಮ್ಮ ಎಲ್ಲ ಹಿಂದ ವರ್ಗದ ಸಮಾಜದವರೆಲ್ಲ ಸೇರಿ ನಮ್ಮಲ್ಲಿ ಒಂದು ಒಗ್ಗಟ್ಟಿಂದ ಒಂದು ಮಾತೇನು ಬಂದಿದೆ ಅಂತ ಹೇಳಿದರೆ, ನಿಮ್ಮಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದೀರಿ, ನೀವು ಕೇಳ್ಬೋದು, ನಿಮಗೆ ಅಧಿಕಾರ ಇದೆ, ಕೇಳಿ. ಆಕಸ್ಮಿಕವಾಗಿ ಏನಾರ ಅಡೆತಡೆ ನಿಮ್ಮ ಇಲ್ಲ ಹಿಂಗೆ ಆಗ್ತಿದೆ ಹಂಗೆ ಆಗ್ತದೆ ಅಂತ ಹೇಳಿದರೆ, ನಮ್ಮಲ್ಲಿ 2-3 ಮೇಜರ್ ಸಮಾಜಗಳಿದ್ದಾವೆ. ಯಾವ್ಯಾವಪ್ಪ ಅಂತೇಳಿ, ಕುರುಬರು ಸಮಾಜ ಇದೆ, ನಾಯಕರ ಸಮಾಜ ಇದೆ, ಪಂಚಮಸಾಲಿ ಲಿಂಗಾಯತ ಸಮಾಜ ಇದೆ ನಮ್ಮ ಕ್ಷೇತ್ರದಲ್ಲಿ, SCಗಳಿದ್ದಾರೆ, ಮರಾಠರಿದ್ದಾರೆ. ಇವರೆಲ್ಲರೂ ಸೇರಿ ಎಲ್ಲ ಮಿನಿಮಮ್ 80 to 85% ಅಹಿಂದ ಸಮಾಜ ಇರೋವಂಥ ಒಂದು ಕ್ಷೇತ್ರ ಇದೆ. ಅದಕ್ಕೆ ಪ್ರಾಮುಖ್ಯತೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೇಕಾದಷ್ಟು ಕೊಟ್ಟಿದ್ದೀವಿ ನಾವು. ಅವ್ರ ಮನೆಯಾಗೆ ಅವ್ರ ಫಾದರು, ನಮ್ಮ ಮಲ್ಲಿಕಾರ್ಜುನ ಅವರು ಫಾದರ್ ಇದ್ದರು, ಆಮೇಲೆ ಅವರು ಮಲ್ಲಿಕಾರ್ಜುನರಾದರು, ಆಮೇಲೆ ಅವ್ರ ಮನೆಯವರಿಗೆ MP ಮಾಡಿದ್ದೀವಿ. ಪ್ಲಸ್ ಚನ್ನಗಿರಿ ಇದೆ, ಹೊನ್ನಳ್ಳಿ ಇದೆ, ಇನ್ನೂ ಬೇಕಾದಷ್ಟು 4 ಕಡೆ ಅವರಿದ್ದಾರೆ. ನಾವು ಇಷ್ಟೇ ಕೇಳೋದೇನಪ್ಪ ಅಂದರೆ, ಇಲ್ಲಿ ಬೇರೆ ಸಮಾಜಕ್ಕೂ ಒಂದು ಅವಕಾಶ ಆಗಬೇಕು ನಮ್ಮ ಜಿಲ್ಲೆಯಲ್ಲಿ. SC ST ಬಿಟ್ಟರೆ ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ಎಲ್ಲಿ ಅವಕಾಶ ಇವತ್ತು ತನಕ ಆಗಿಲ್ಲ. SC ST ರಿಸರ್ವೇಷನ್ ಇರೋದಕ್ಕೆ ಅವ್ರದ್ದು ಬರ್ತಾಯಿದೆ. ಅದಕ್ಕೆ ಇದು ಬೇರೆ ಯಾರು ಇವತ್ತು ತನಕ ನಾವು ಅಧಿಕಾರದ ಇದು ವಿಧಾನಸೌಧ ನೋಡಿಲ್ಲೋ ಆ ಸಮಾಜಗಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ನಮ್ಮ AICC ಅವರಿಗೆ, KPCC ಅವರಿಗೆ ಮತ್ತು ಎಲ್ಲ ನಮ್ಮ ಮುಖಂಡರುಗಳಲ್ಲಿ ನಾನು ನನ್ನ ವತಿಯಿಂದ ಮತ್ತು ಎಲ್ಲ ಅಹಿಂದ ವರ್ಗದ ವತಿಯಿಂದ ನಾನು ಮನವಿ ಮಾಡ್ತಾಯಿದ್ದೀನಿ. ಮತ್ತು ಭರವಸೆನೂ ಇದೆ ನಮ್ಗೆ. ಯಾಕಂದರೆ ಎಲ್ಲರೂ ಹೇಳಿದ್ದಾರೆ ನಮಗೆ, ಭಾಳ ಸರ್ತಿ ಹೇಳಿದ್ದಾರೆ, ಇಲ್ಲ ನೆಕ್ಸ್ಟ್ ಟೈಮ್ ಆಗ್ತದೆ ಅಂತ. ಆಗಲಿ, ಯಾವಾಗ ಆಗ್ತದೆ. ಈ ಸರ್ತಿನೂ ಯಜಮಾನರು ಆರೋಗ್ಯ ಆಗಿದ್ದಿದ್ರೆ ಅವ್ರಿಗೆ ಮಾಡ್ತಿದ್ವಿ ನಾವು ಇನ್ನೊಂದು ಸರ್ತಿನೂ. ಯಾಕಂದರೆ ಅವರಿರೋ ತನಕ ನಾವು ಯಾರೂ ಕೇಳಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ.
ನಾವಾಗಲಿ ವೀರಣ್ಣರಾಗಲಿ ನಮ್ಮ ಸಿದ್ದಪ್ಪರಾಗಲಿ ನಮ್ಮ ಇವರಾಗಲಿ ಯಾರೂ ನಾವು ಆ ವಿಚಾರದಾಗ ಸುದ್ದಿ ಹತ್ತಿದ್ದಿಲ್ಲ. ಅವರು ತೀರ್ಕೊಂಡ ಮೇಲೆ ಜಾಗ ಖಾಲಿ ಆಗಿದೆ, ನಮಗೆ ಕೇಳೋಕ್ಕೆ ಅಧಿಕಾರ ಇದೆ, ನೀವು ಐತಲ್ಲ ಯಾವುದೇ ಕಾರಣಕ್ಕೆ KPCCಯವರು AICCಯವರು ಯಾವುದೇ ಕಾರಣಕ್ಕೆ ಈ ಸರ್ತಿ ನಮ್ಮ ಅಹಿಂದ ಸಮಾಜದವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತೇನೆ. ನಾವು ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರು ಮತ್ತು ಸಾರ್ವಜನಿಕ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ನಿಧನದ ನಂತರ ತೆರವಾದ ಸ್ಥಾನಕ್ಕೆ ಈಗೇನು ಚರ್ಚೆ ನಡೀತಾ ಇದೆ, ಇಲ್ಲಿ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಾತ್ರ ಮತ್ತು ನಾವೇನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸಮಾನ ಮನಸ್ಕರು ಒಂದು 2-3 ಸಭೆಗಳನ್ನು ಮಾಡಿ ಆ ಸಭೆಯ ವಿವರವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಪ್ರಮುಖವಾಗಿ ಕಳೆದ 30 ವರ್ಷಗಳಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ದರು ಮತ್ತು ಗೆಲ್ತಾನೂ ಇದ್ದರು. ಈಗ ಆ ಸ್ಥಾನಕ್ಕೆ ಆ ಭಾಗದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ಮೈನಾರಿಟಿಯವರಿಗೆ ಅವಕಾಶ ಮಾಡಿಕೊಡಿ, ಹಿಂದುಳಿದ ವರ್ಗದ ಭಾಳಷ್ಟು ಸಂಖ್ಯೆಯ ನಾಯಕರು ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹಿಂದುಳಿದ ವರ್ಗದ ಯಾರಿಗಾದ್ರೂ ನೀವು ಟಿಕೆಟ್ ಕೊಟ್ಟರು ಕೂಡ ನಮ್ಮದೇನು ಸಮಸ್ಯೆ ಇಲ್ಲ. ಲಿಂಗಾಯತರಲ್ಲಿ ಕೊಡೋದ್ರೆ ಲಿಂಗಾಯತರಿಗೂ ಕೊಡಿ, ಲಿಂಗಾಯತ ಪಂಚಮಶಾಲಿಯವರಿಗೆ ಅನ್ಯಾಯ ಆಗಿದೆ ಇಡೀ ಜಿಲ್ಲೆಯಲ್ಲಿ ಅವ್ರಿಗೂ ಕೊಡಿ. ಈ ಥರ ಸಾಕಷ್ಟು ಅಭಿಪ್ರಾಯಗಳಿರೋದ್ರಿಂದ ಅದನ್ನ ತಮ್ಮೆದುರಿಗೆ ಹಂಚಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವಿವತ್ತು ಬಲವಾಗಿ ನಮಗೆ ಆ ಕ್ಷೇತ್ರವನ್ನು ನೀವು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಹೈಕಮಾಂಡಿಗೆ ತಮ್ಮ ಮುಖಾಂತರ ಮಾಡಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಹಾಗಾಗಿ ಎಲ್ಲ ಸಮಾಜದ ಅಧ್ಯಕ್ಷರುಗಳು, ಎಲ್ಲ ಸಮಾಜದ ಮುಖಂಡರು, ಅಹಿಂದದ ಮುಖಂಡರುಗಳು ಕೂಡ ಪ್ರಾಮಾಣಿಕವಾಗಿ ಅಹಿಂದದ ಜೊತೆ ಗುರುಸ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಸುಮ್ಮನೆ ಯಾರ್ದೋ ಕರ್ಕೊಂಡು ಮುಖ ತೋರಿಸ್ಬಿಟ್ಟು ಇವರು ಅಹಿಂದ ನಾಯಕರು, ಇವರು ಆ ಸಮಾಜದ ಅಧ್ಯಕ್ಷರು ಅಂತ ನಾವು ಹೇಳ್ತಾ ಇಲ್ಲ. ನಾಯಕ ಸಮಾಜ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಕುರುಬ ಸಮಾಜದ ನಾಯಕರಿದ್ದಾರೆ, ಛಲವಾದಿ ಸಮಾಜ ಅಧ್ಯಕ್ಷರಿದ್ದಾರೆ, ಲಂಬಾಣಿ ಸಮಾಜದ ನಾಯಕರು ನಮ್ಮ ಜೊತೆಗಿದ್ದಾರೆ, ದಲಿತ ನಾಯಕರುಗಳು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಕೂಡ ನಾವೆಲ್ಲ ಹೋರಾಟದಲ್ಲಿ ಇದ್ದವರು, ಪ್ರಾಮಾಣಿಕವಾಗಿ ಈ ಜಿಲ್ಲೆಯಲ್ಲಿ ಅಹಿಂದವನ್ನು ಕಟ್ಟಿದವರು, ಅಹಿಂದರ ಪರವಾಗಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನೆಲೆಯನ್ನು ತೋರಿಸಿದಂಥವ್ರು. ಹಾಗಾಗಿ ಆ ಹಿನ್ನೆಲೆ ಇರ್ತಕ್ಕಂಥ ನಮಗೆ ನೀವು ದಯಮಾಡಿ ಈ ಸಾರಿ ಪ್ರಾತಿನಿಧ್ಯವನ್ನು ಕೊಡಲೇಬೇಕು. ನಮ್ಮ ಪ್ರಾತಿನಿಧ್ಯವನ್ನು ಸಾಕಷ್ಟು ಸಾರಿ ನಮಗೆ ವಂಚಿತರನ್ನಾಗಿ ಮಾಡಿದೆ ಈ ಜಿಲ್ಲೆಯಲ್ಲಿ, ಅದನ್ನು ಸರಿ ಮಾಡ್ತಕ್ಕಂಥ ಅವಕಾಶ ಈ ಸಂದರ್ಭದಲ್ಲಿ ಸಿಕ್ಕಿದೆ. ಹಾಗಾಗಿ ನಾವು ಯಾರ ಹೆಸರನ್ನು ಹೇಳಿಲ್ಲ. ಈಗ ನಾವು ಅಬ್ದುಲ್ ಜಬ್ಬಾರ್ ಸಾಹೇಬರು 3 ಸರಿ MLC ಆಗಿದ್ದಾರೆ. ಅವರು ಯಾವಾಗಲೂ ಆ ಭಾಗದಲ್ಲಿ MLA ಆಗಬೇಕಿತ್ತು. ಈ ತರತಕ್ಕಂಥ ವ್ಯವಸ್ಥೆಗಳಿದ್ದಾವೆ. 80% ಹೆಚ್ಚಿಗೆ ಜನ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದ ಜನ ಇರ್ತಕ್ಕಂಥ ಕ್ಷೇತ್ರ ತಮಗೆಲ್ಲ ಗೊತ್ತಿದೆ. ತಾವು ಪತ್ರಕರ್ತರು, ತಾವು ವಿಶ್ಲೇಷಣೆ ಎಲ್ಲ ಮಾಡಿದ್ದೀರಿ. ಸುಮಾರು ವಿಶ್ಲೇಷಣೆಗಳೆಲ್ಲ ನಾವು ನೋಡ್ತಾ ಇರ್ತೀವಿ. ಎಲ್ಲರೂ ಪತ್ರಿಕಾಗೋಷ್ಠಿಯನ್ನು ಈಗಾಗಲೇ ನಡೆಸ್ತಾ ಇದ್ದಾರೆ ಕೆಲವು ಕಡೆ. ಹಾಗಾಗಿ ನಮ್ಮ ಬಲವಾದ ಒತ್ತಡ ಈ ಸಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಅಥವಾ ಹಿಂದುಳಿದ ಅಥವಾ ದಲಿತ ಅಥವಾ ಲಿಂಗಾಯತ ಪಂಚಮಶಾಲಿ ಇದರಲ್ಲಿ ಯಾರಿಗಾದರೂ ತಾವು ಟಿಕೆಟನ್ನು ಕೊಡಲೇಬೇಕು. ಆ ದಿಕ್ಕಿನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಯಾವುದೇ ಕಾರಣಕ್ಕೂ ಗೆಲ್ಸ್ಕೊಂಬರ್ತೀವಿ. ನಾವು ಕೂತಿರ್ತಕ್ಕಂಥವ್ರು ಯಾರೂ ಹಣಬಲದಿಂದ ಇರ್ತಕ್ಕಂಥವ್ರಲ್ಲ. ಇಲ್ಲಿ ನಾವು ಜನಬಲದ ಜೊತೆಗೆ ಇರ್ತಕ್ಕಂಥವ್ರು. ಭಾಳ ಜನ ಹಣಬಲದಿಂದ ರಾಜಕಾರಣವನ್ನು ನಡೆಸ್ತೀವಿ ಅಂತಕ್ಕಂಥ ಭಾವನೆಯಲ್ಲಿರ್ತಕ್ಕಂಥ ಜನ ಇದ್ದಾರೆ. ಹಾಗಾಗಿ ಜನಬಲವನ್ನು ನೆಚ್ಕೊಂಡು ನಾವು ರಾಜಕಾರಣವನ್ನು ಮಾಡ್ತಕ್ಕಂಥ ಆ ದಿಕ್ಕಿನಲ್ಲಿ ನಾವು ಒಂದು ಹೊಸ ಅಲೆಯನ್ನು ಈ ಊರಿನಲ್ಲಿ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ನಾವು ಇವತ್ತು ಎಲ್ಲರೂ ಒಗ್ಗೂಡಿ, ನಮಗೆ ನಾವು ಯಾರ ಹೆಸರುಗಳನ್ನು ಹೇಳಿಲ್ಲ, ಯಾರಿಗಾದರೂ ಮಾಡಿ ನೀವು, ಆದರೆ ನಾವು ಹೇಳ್ತಕ್ಕಂಥ ವರ್ಗಕ್ಕೆ ನೀವು ನ್ಯಾಯವನ್ನು ಸಲ್ಲಿಸಿ ಆ ವರ್ಗದ ಪ್ರತಿನಿಧಿಗೆ ನೀವು ಈ ಸಾರಿ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕೊಡಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಮತ್ತು ಒತ್ತಾಯವನ್ನು ಮಂಡಿಸಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈಗ ನಿಮಗೆಲ್ಲ ಗೊತ್ತಿದ್ದ ವಿಚಾರ, ಶಿವಶಂಕರಪ್ಪನವರ ನಿಧನ ಆದ ನಂತರ ತೆರವಾದ ಸ್ಥಾನಕ್ಕೆ ನಮ್ಮ ಮಳೆಯ ಭಾಗದಲ್ಲಿ ನಾನೆಲ್ಲ ಹುಟ್ಟು ಬೆಳೆದ್ರದ ಆ ಏರಿಯಾದಲ್ಲಿ ಸುಮಾರು 40-45 ದಿವಸ ರಾಜಕೀಯ ಮಾಡೋಕ್ಕಿಂತ ಬಂದಿದ್ದಾನೆ. ನಾನು ಕೌನ್ಸಿಲರಾಗಿ ಅಲ್ಲ 37-38 ವರ್ಷ ಆಯ್ತು. ನಾನು ಅನೇಕ ಬಾರಿ ನಮ್ಮ ದಕ್ಷಿಣ ವಿಧಾನಸಭೆಗೆ ನಾನು ಟಿಕೆಟ್ ಕೇಳಿದ್ದೆ. ಆದರೆ ನಮ್ಮ ಗುರುಗಳು ಇರೋ ತನಕ ನಾವು ಮೊನ್ನೆ ಅರ್ಜಿ ಹಾಕಿದ್ವಿ. ಮೊನ್ನೆ ನನ್ನ ಟಿಕೆಟ್ ಕೊಡ್ರಿ ಅಂತ ಕೇಳಿದೆ. ಬೇಡ, ಇನ್ನೊಂದು ಸಾರಿ ಸುಮ್ಕೂರು ನೋಡೋಣ ಅಂತಂದ್ರೆ. ಹಂಗಾಗಿ ನಾವು ಯಾರು ಡಿಸ್ಟರ್ಬ್ ಮಾಡೋಕ್ಕಿಲ್ಲ ಯಜಮಾನ್ರಿ. ಅವ್ರು ನಮ್ಮ ಗುರುಗಳು ಹಿರಿಯರು, ಅವ್ರಿಗೆಲ್ಲ ನಮ್ಮ ಭಾಗದ ಜನ ಬೆಲೆ ಕೊಟ್ಟಕ್ಕಂತ ಬಂತು. ಇಲ್ಲಿವರೆಗೆ ಕೆಲಸ ಮಾಡೇವಿ. ಅವ್ರ ಮಂತ್ಯಾನಕ್ಕೆ ನಾವು ಸುಮಾರು 25-30 ವರ್ಷದಿಂದ ದುಡ್ಕೊಂತಾನೆ ಬಂದೇವೆ. ತೆರವಾದ ಸ್ಥಾನಕ್ಕೆ ಅಹಿಂದವ್ರಿಗೆ ಟಿಕೆಟ್ ಕೊಡಿ ಅಂತ ನಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೇವೆ. ಅದರಲ್ಲೂ ಸಹ
ನಾನು ಆ ಭಾಗದಾಗ ಹುಟ್ಟು ಬೆಳೆದ್ರಿಂದ ನಾನು ಅಧ್ಯಕ್ಷ ಆಗಿ ಉಪಾಧ್ಯಕ್ಷ ಆಗಿ ಅನೇಕ ಬಾರಿ 2-3 ಸರಿ ಕಾರ್ಪೊರೇಟರ್ ಆಗಿ ನಮ್ಮ ಮನೆಯಲ್ಲಿ ಕಾರ್ಪೊರೇಟರ್ ಆಗಿ ನಮ್ಮ ಮಳೆಯ ಮೇಯರ್ ಆಗಿ ನಮ್ಮ ಕಾಂಗ್ರೆಸ್ ಮಂತ್ರಿನ ಪೂರ ನಮ್ಮದು. ಹಂಗಾಗಿ ಹೈಂದವ್ರಿಗೆ ಟಿಕೆಟ್ ಕೊಡ್ರಿ ಇಲ್ಲಪ್ಪ ಮುಸ್ಲಿಮಿಗೆ ಕೊಡ್ರಿ ಅಂತ ತಮ್ಮಲ್ಲಿ ಇವತ್ತು ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಚುನಾವಣೆ ವಿಚಾರವಾಗಿ ಇವತ್ತೇನು ಪ್ರೆಸ್ ಮೀಟ್ ನಡೀತಾ ಇದೆ ಇದರಲ್ಲಿ ಯಾವ ಉದ್ದೇಶಕ್ಕೆ ಹಿಂದಕ್ಕೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ನಮ್ಮ MLC ಜಬ್ಬಾರ್ ಸಾಹೇಬರು ಮತ್ತು ಇತರೆಲ್ಲ ಮುಖಂಡರು ಮಾತಾಡಿದರು. ಸಾಮಾಜಿಕ ನ್ಯಾಯದಡಿಯಲ್ಲಿ ಅವಕಾಶ ಮಾಡಿಕೊಡಲೇಬೇಕಾಗ್ತದೆ. ಯಾಕೆಂದರೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಅವತ್ತು ಸಾಮಾಜಿಕ ನ್ಯಾಯದಡಿಯಲ್ಲೇ ನಡೀತಾ ಇರೋಂಥ ಪಕ್ಷ. ಈ ಪಕ್ಷ ಸಾಮಾಜಿಕ ನ್ಯಾಯದಲ್ಲಿ ತತ್ವ ಸಿದ್ಧಾಂತ ಮೌಲ್ಯ ಇರೋದ್ರಿಂದ ಇವತ್ತು ಹೈಂದವರು ಅದರಲ್ಲಿ ಬಹುಮುಖ್ಯವಾಗಿ ಯಾವೊಂದು ಜನಾಂಗ ಆ ಕ್ಷೇತ್ರದಲ್ಲಿ ಹೆಚ್ಚಿರುತ್ತೆ ಆ ಜನಕ್ಕೆ ಮೊದಲು ಆದ್ಯತೆ ಕೊಡಬೇಕಾಗುತ್ತೆ. ಅಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿರೋದ್ರಿಂದ ಬಹುಶಃ ಮತ್ತು ಅಲ್ಪಸಂಖ್ಯಾತರಿಗೆ ಕೊಡಬೇಕಾಗುತ್ತೆ. ಅದರಲ್ಲಿ ನಮ್ಮ ಜಬ್ಬಾರ್ ಸಾಹೇಬರು ಭಾಳ ಆ ಒಂದು ಇದಕ್ಕೆ ಯೋಗ್ಯವಾದ ಅಭ್ಯರ್ಥಿಗಳು ಹೌದು. ಅಂಥವ್ರು ಮೊದಲು ಆದ್ಯತೆ ಕೊಟ್ಟರೆ ಪಕ್ಷನೂ ಗೆಲ್ಲುತ್ತೆ ಮತ್ತು ಪಕ್ಷಕ್ಕೂ ಸಹ ಹಲವಾರು ವರ್ಷಗಳಿಂದ ದುಡ್ಕೊಂಬಂದಿರೋದ್ರಿಂದ ಸೊ ಅವರಿಗೂ ಒಂದು ಪಕ್ಷಕ್ಕೆ ದುಡಿದಂಥವರಿಗೆ ನ್ಯಾಯ ಸಿಕ್ತು ಅನ್ನೋ ಒಂದು ಆ ಸಮಾಜಕ್ಕೆ ಒಂದು ಸಮಾಧಾನ ಆಗುತ್ತೆ. ಅದರಿಂದ ಇವತ್ತು ಫಸ್ಟು ಮೊದಲು ಆದ್ಯತೆ ಅವ್ರಿಗೆ ಕೊಟ್ಟು ಆಕಸ್ಮಿಕ ಹಂಗೆ ಏನಾದ್ರು ಬೇರೆ ಬೇರೆ ಬೆಳವಣಿಗೆ ಆದರೆ ಹೈಂದವರು ಟೋಟಲ್ ಹೈಂದದಲ್ಲಿ ಯಾರಿಗಾದರೂ ಕೊಡಲಿ. ನಮ್ಮ ವೀರಣ್ಣರು ಇದ್ದಾರೆ, ST ಸಮಾಜದವರು, ಸುಭಾಸ್ ಅವರು ಇದ್ದಾರೆ, ಪಂಚಮಸಾಲಿ ಲಿಂಗಾಯತರು, ಹೀಗೆ ಹಲವಾರು ಜನ ಆಕಾಂಕ್ಷಿಗಳಿದ್ದಾರೆ. ಅವಕಾಶ ಕೊಟ್ಟರೆ ಗೆಲ್ತಾರೆ. ಯಾಕೆಂದರೆ 80-85% ಎಲ್ಲ ಹೈಂದವರು ಇವತ್ತು ಒಗ್ಗಟ್ಟಾಗಿ ಇಲ್ಲಿ ಹೈಂದವರು ಗೆಲ್ಲಿಸ್ಕೋಬೇಕು. ಯಾಕೆಂದರೆ ಶಿವಶಂಕರಪ್ಪನವರು ನಮ್ಮ ಗುರೂಜಿಯವರು ಹೇಳ್ದಂಗೆ ಜಾತ್ಯತೀತವಾಗಿ ಪ್ರತಿಯೊಬ್ಬರಲ್ಲೂ ಸಹ ಅವರು ಒಂದು ಜಾತಿ ಅನ್ನೋ ಮನೋಭಾವದಿಂದ ಬೆಳ್ಕೊಂಡಿದ್ರು. ಹಾಗಾಗಿ ಅವರು ಇರೋವರೆಗೂ ಯಾರೂ ಪ್ರಶ್ನೆ ಮಾಡಲಿಲ್ಲ, ಮಾಡೋಕ್ಕೂ ತಯಾರು ಇರಲಿಲ್ಲ. ಅವ್ರ ನಂತರ ಆ ಸ್ಥಾನವನ್ನು ಜಾತ್ಯತೀತವಾಗಿ ಒಬ್ಬರು ಹೈಂದವರಿಗೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡಲ್ಲಿ ಮನವಿ ಮಾಡ್ಕೊಂಡು 2 ಮಾತು ಮುಗಿಸ್ತೀನಿ.